ಸಂವಿಧಾನ ರಕ್ಷಣೆ, ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ ಕಳ್ಳತನ ಮಾಡಿರುವ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಇವತ್ತು ಮಾಜಿ ಸೈನಿಕರು ನೀವು ಸಹ ಬೆಂಬಲ ವ್ಯಕ್ತಪಡಿಸಿದ್ದೀರಾ, ಏನು ಹೇಳ್ತೀರಾ ಸರ್ ಇದ್ರ ಮೂಲಕ? ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಚುನಾವಣಾ ಆಯೋಗ ಏನಿದೆಯಲ್ಲ, ಭಾರತದ ಚುನಾವಣಾ ಆಯೋಗ, ಅದು ಚುನಾವಣಾ ಆಯೋಗ ಅಲ್ಲ, ಇದು BJP ಚುನಾವಣಾ ಆಯೋಗ ಆಗಿಬಿಟ್ಟಿದೆ. ಇಡೀ ದೇಶಾದ್ಯಂತದಲ್ಲಿ ಏನು ಚುನಾವಣೆಗಳು ನಡೆದಿದ್ದಾವೆ 2014ರಿಂದ BJP ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಅಲ್ಲಿ ನಾವು ನೋಡೋದು ಏನಂದರೆ ವೋಟ್ಗಳು ಮತ್ತು ವೋಟ್ ಕಳೆಯೋ ಅಂಥದ್ದು ಈ ಕುತಂತ್ರಗಳು ಇವೆಲ್ಲವಾಗಿದೆ. ಈಗ ಮೊನ್ನೆ ನಡೆದಂಥ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ವೋಟ್ಗಾರರದ್ದು ಲೆಕ್ಕಾಚಾರ ನೋಡಿಕೊಂಡ್ರೆ ಸುಮಾರು 1 ಕೋಟಿಯಷ್ಟು 5 ತಿಂಗಳಲ್ಲಿ ವೋಟ್ಗಳು ಜಾಸ್ತಿ ಆಗಿದೆ. ಇವು ಭಾಳಷ್ಟು ತಾರತಮ್ಯ ನಡೆದಿದೆ. ಮತ್ತು ಚುನಾವಣಾ ಆಯೋಗ ಏನಿದೆ ಅದು BJP ಪರವಾಗಿ ಅದು ಕೆಲಸ ಮಾಡ್ತಾ ಇದ್ದಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರೆಸ್ ಮೀಟಲ್ಲಿ ಸಹ ದೇಶದಲ್ಲಿ ಅಕ್ರಮ ನಡೆದಕ್ಕಂಥದ್ದು ಬೆಳಕಿಗೆ ತಂದಿದ್ದಾರೆ. ಇದು ಟೀಕಾ ಪ್ರಹಾರ ಆಡಳಿತ ಪಕ್ಷದವ್ರು ನಡೆಸ್ತಾ ಇದೆ, ಏನು ಹೇಳ್ತೀರಾ ಸರ್? ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು, ಲೀಡರ್ ಆಫ್ ದ ಅಪೋಸಿಷನ್ ಲೋಕಸಭಾ, ಅವರು ಭಾಳ ಸ್ಪಷ್ಟವಾಗಿ ಮತ್ತು ಭಾಳ ಅನಲಿಟಿಕಲ್ ಆಗಿ ಒಂದೊಂದು ವೋಟನ್ನು ಎಲ್ಲೆಲ್ಲಿ ಹೋಗಿದೆ, ಯಾವ ಥರ ಈ ವಂಚನೆ ನಡೆದಿದೆ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಇಡೀ ದೇಶದ ಜನರಿಗೆ ಅದನ್ನು ಬಿಡಿಸಿ ಹೇಳಿದ್ದಾರೆ. ಇದು ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆ ಮಾಡಿದ್ದು 16 ಲೋಕಸಭಾ ಸೀಟ್ಗಳು ಅದು ಬರಬೇಕಂತೇಳಿ ನಿರೀಕ್ಷೆ ಮಾಡಿದ್ವಿ. ಎಕ್ಸಿಟ್ ಪೋಲ್ ಆಗಲಿ ಯಾವುದೇ ಪೋಲ್ ಆಗಲಿ ಸಮೀಕ್ಷೆ ತಗೊಂಡು 16 ಲೋಕಸಭಾ ಸೀಟ್ ಅಂತೇಳಿ, ಬಟ್ ಬಂದಿರೋದು ಬರೀ 9. 7 ಲೋಕಸಭಾ ಸೀಟಲ್ಲಿ ನಾವು ಅನಲೈಸ್ ಮಾಡೋದಾದರೆ ನಾನು ಹೇಳಬೇಕು, ತಮಗೆ ಇಲ್ಲಿ ವೋಟನ್ನು ಕದಿಯೋ ಕುತಂತ್ರ BJPಯವರು ಮಾಡಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳ್ತೀವಿ ಅದು ನಮಗೆ ಇಲ್ಲಿ ಮಲ್ತಾಯಿ ಧೋರಣೆ ಮಾಡಿಬಿಟ್ಟು ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿಯವರು ನಿನ್ನೆ ಈ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡೋದಾದರೆ ಅಲ್ಲಿ ಕೂಡ ಭಾಳಷ್ಟು ತಾರತಮ್ಯ ನಡೆದಿದೆ ಮತ್ತು ಇದು ಬೆಳಕಿಗೆ ಬಂದಿದೆ. ಮತ್ತು ನಮ್ಮ ಇಡೀ ದೇಶದಾದ್ಯಂತ ರಾಜ್ಯಾದ್ಯಂತ ಜನರು ಈಗ ಅರಿವನ್ನು ಮೂಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಹೋಗಿ ಈ ಥರ ನಾವು ಹೇಳಬೇಕಾಗ್ತದೆ, ಈ ಥರ ವೋಟ್ಗಳು ಕದಿಯುವಂಥ ಕೆಲಸ ಅವ್ರು ಮಾಡೋದು. ಮತ್ತು ನೀವು ನೋಡೋದಾದರೆ ಹಿಂದ್ಗಡೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಬ್ಯಾಲೆಟ್ ಪೇಪರ್ನಲ್ಲಿ ನಾವೇನು ಚುನಾವಣೆ ನಡೆಸ್ತಾ ಇದ್ದೀವಿ, ಒಂದೇ ದಿವಸದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದ್ದೀವಿ. ಈಗೇನು ಮಾಡಿದ್ದಾರೆ, EVM ಬಂದು ಆದರೂ ಕೂಡ ಈಗ ಎಲ್ಲ ರಾಜ್ಯದಲ್ಲಿ ಮತ್ತೆ ಬಿಡಿಸಿ ವೋಟ್ಗಳು ಇದು ಚುನಾವಣೆ ಡೇಟ್ಗಳು ಕೊಡ್ತಾ ಇದ್ದಾರೆ. ಇದು ಯಾಕಂದರೆ ಇದು ವೋಟನ್ನು ವರ್ಗಾವಣೆ ಮಾಡಬೇಕು, ಜನರನ್ನು ವರ್ಗಾವಣೆ ಮಾಡಿ ಇದರನ್ನು ವೋಟ್ಗಳನ್ನು ಕದಿಯುವಂಥ ಕೆಲಸವನ್ನು BJP ಇವತ್ತಿನ ದಿವಸ